ಕೂತಿರೋಂಥ ಎಲ್ಲ ನಮ್ಮ ನಾಯಕರುಗಳೇ, ಶ್ರೀಮತಿ ಯೋಗೇಶ್ ಅವರೇ, ಬಂಧು ಭಗಿನಿಯರೇ, ಈ ಚನ್ನಪಟ್ಟಣದಲ್ಲಿ ಈ ಗಂಗೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಈ ಬೊಂಬೆ ನಾಡಿನಲ್ಲಿ ಆಚರಣೆ ಮಾಡುವಂತ ಒಂದು ಪರಂಪರೆಯನ್ನ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. ಕನಕಪುರದಲ್ಲಿ ಸ್ವಲ್ಪ ನಿಲ್ಸಕ್ಕೆ ಹೇಳಿದನ, ಸ್ವಲ್ಪ ಇರಪ್ಪ, ಸ್ವಲ್ಪ ತಾಳ್ಮೆಯಿಂದ ನೀವು ಪಟಾಕಿ ಆಮೇಲೆ ಹೊಡುವಂತೆ ನೀವು. ಕನಕಪುರದಲ್ಲಿ 16 ವರ್ಷದಿಂದ ನಾವು ಕನಕೋತ್ಸವನ್ನ ಮಾಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದ ಯುವಕರಿಗೆ, ಯುವತಿಯರಿಗೆ, ಪುಟಾಣಿ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನ ಗುರುತಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಗೇಶ್ಗೂ ಕೂಡ ಮಾರ್ಗದರ್ಶನ ಕೊಟ್ಟು ಇವತ್ತು ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಕುಣಗಲ್ನಲ್ಲಿ, ಮಾಗಡಿಯಲ್ಲಿ ಇದೇ ರೀತಿ ಉತ್ಸವಗಳು ನಡೀತಾ ಇದೆ. ನಾವು ನಿಮ್ಗೆ ಏನ್ ಕೊಡ್ಬೋದು? ನಿಮ್ಗೆ ಸಂತೋಷವಾಗಿಡಬೇಕಾದ್ದು ನಮ್ಮ ಕರ್ತವ್ಯ. ಸ್ವಲ್ಪ ಇರ್ರೆಯ, ನೀವು ತಾಳ್ಮೆ ಇಲ್ಲ ಅಂದ್ರೆ ಮೈಕ್ ಬಿಸಾಕೊಂಡು ಹೋಗ್ತೀರಷ್ಟೇ. ಬಿಗ್ ಬಾಸ್ ಪ್ರೀತಿಯಿಂದ ಹೇಳ್ತಾ ಇದ್ದೀರ, ಆಯ್ತು. ಸ್ವಲ್ಪ ಈಗ ಯೋಗೇಶ್ ಅವರು ನಿಮ್ಗೆಲ್ಲ ಸಂತೋಷವಿರ್ಬೇಕು ಅಂತೇಳಿ, ನಗರಗ್ತಾ ಇರಬೇಕು ಅಂತೇಳಿ ಕಾರ್ಯಕ್ರಮ ಇಟ್ಟಿದ್ದಾರೆ. DVG ಒಂದ್ ಕಡೆ ಒಂದು ಮಾತಿರ್ತಾರೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ಕೇಳುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ನಗುತ್ತ ಬಾಳುವ ವರವ ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಹೇಳಿದಂಗೆ ಇವತ್ತು ಯೋಗೇಶ್ ಅವರ ಮುಖಂಡತ್ವದಲ್ಲಿ ಈ ಗಂಗೋತ್ಸವ ಬೊಂಬೆ ನಾಡಿನಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ನಾನು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾರ ಬದುಕಿನಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಯೋಗೇಶ್ ಅವರು ಸಿಕ್ಕಿದಂತ ಅವಕಾಶದಲ್ಲಿ ಈ ತಾಲೂಕಿನ ಬಡ ರೈತರ ಬದುಕನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಈ ಗಂಗೆಯನ್ನ ತುಂಬಿಸಿ, ಕೆರೆಗಳಿಗೆ ಗಂಗೆಯನ್ನ ತುಂಬಿಸಿ ಈ ಒಂದು ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಅವರ ಬೆಂಬಲವಾಗಿ ನಿಂತ್ಕೊಂಡು ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ನಾನು ತಮ್ಗೆ ಹೇಳಿದಿಷ್ಟೇ, ಬದುಕಿನಲ್ಲಿ ಕನ್ನಡದಂತೆ ಸ್ನೇಹಿತರಿರ್ಬೇಕಂತೆ, ಜೊತೆಗೆ ನರಳಿನಂತೆ ಜನರು ಕೂಡ ಇರಬೇಕು. ಕನ್ನಡಿ ನಮ್ಗೆ ಯಾವಾಗಲೂ ಕಾಣ್ತಾ ಇರ್ತದೆ, ನರಳು ನಮ್ಮನ್ನು ಯಾವಾಗೂ ಬಿಟ್ಟು ಹೋಗೋದಿಲ್ಲ. ಹಂಗೆ ಈ ಚನ್ನಪಟ್ಟಣ ನಾಡಿನ ಜನತೆ, ಈ ತಾಲೂಕಿನ ಜನತೆ ನಮ್ಮ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ನಮ್ಮ ಜೊತೆ ಇದ್ದು ಕಾಪಾಡಿ ನೀವು ಸಹಾಯ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಇಲ್ಲಿ ಡೆಪ್ಟಿ CM ಅಂತ ಒಬ್ಬ ಬಂದಿಲ್ಲ, ನಾನು ನಿಮ್ಮ ಒಬ್ಬ ಮಗನಾಗಿ ನಿಮ್ಗೆಲ್ಲರೂ ಕೂಡ ಒಂದು ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಇವತ್ತು ಏನ್ ಹೇಳ್ತಾರೆ ಇಲ್ಲಿ ಅಲ್ಲಿ ನಮ್ಮ ದುಡ್ಡಿದ್ದಾರೆ ಬರ್ತಾನೆ ಮಾತಾಡ್ಕೊಂಡು ಬಂದಿದ್ದೀವಿ. ಈಗ ತಾನೇ ಸನ್ಮಾನ ಮಾಡ್ಬಿಟ್ಟು ಬಂದೆ, ಸ್ವಲ್ಪ ಇರಿ ಬರ್ತಾನೆ.
ನೀವು ಗಲಾಟೆ ಮಾಡಿದ್ರೆ ಹಂಗೆ ತಿರ್ಕೊಂಡು ಹೊರಟೈತಾನೆ. ಸ್ವಲ್ಪ ಇರಿ. ಸೊ ಹೀಗೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಸಹಕಾರ ಕೊಡಬೇಕು. ಯೋಗೇಶ್ ಅವ್ರಿಗೆ ಅವಕಾಶ ಕೊಟ್ಟಾಗ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ಟೌನಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ನಿಮ್ಮ ಸರ್ಕಾರ ಚಿಂತೆ ಮಾಡೋದು ಬೇಡ. ನಿಮ್ಮ ಆಶೀರ್ವಾದ, ನಿಮ್ಮ ಗ್ರಾಮ ದೇವತೆ ಗಂಗೆ ಎಲ್ಲರ ಆಶೀರ್ವಾದ ಕೂಡ ಯಾವಾಗಲೂ ಕೂಡ ಇರಲಿ. ಸೊ ನೀವು ಏನು ಅನ್ಕೊಂಡಿದ್ದೀರಿ, ಯಾವುದು ಹೋರಾಟ ಮಾಡಿದಿರಿ, ನೀವೆಲ್ಲ ಬೆಂಗಳೂರಿನ ಜನ, ಎಲ್ಲಿ ಜನ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ, ಇಡೀ ರಾಷ್ಟ್ರ ನಿಮ್ಮನ್ನ ನೋಡ್ತಾ ಇದೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ನಮ್ಮ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ದೇನೆ. ನೀವೆಲ್ಲ ಬೆಂಗಳೂರು ಜನ ಇರ್ಬೇಕು ತಾನೆ? ಬೆಂಗಳೂರು ತಾನೇ ನಿಮ್ಗೆ ಬೇಕಾಗಿರೋದು. ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರಲಿ ರಾಮನಗರದಲ್ಲೇ, ಆದರೆ ನಮ್ಮ ಹೆಸರು ಸ್ವಾಭಿಮಾನ ಬೆಂಗಳೂರು ನಾವು ಯಾವತ್ತೂ ಕಳ್ಕೊಳ್ಬಾರ್ದು. ಅದನ್ನ ಉಳಿಸ್ಕೊಳ್ಳೋಣ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಜೈ ಹಿಂದ್, ಜೈ ಚನ್ನಪಟ್ಟಣ. ಶಿವಕುಮಾರ್ ಸರ್ ಅವ್ರ ಮಾತುಗಳನ್ನ ಕೇಳಿದ್ವಿ. ಇಷ್ಟು ಪ್ರೀತಿಯಿಂದ ಜನರಿಗಾಗಿ ಇಷ್ಟು ಅದ್ದೂರಿ ಉತ್ಸವದ ಮಾರ್ಗದರ್ಶನವನ್ನ ನೀಡಿದ್ದಾರೆ ಅವರು. ಮತ್ತೊಮ್ಮೆ ಪ್ರೇಮ್ ಮಾತು